ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಕ್ವಿಜ್ ಸರಣಿಯ 8ನೇ ಸಂಚಿಕೆಗೆ ಸ್ವಾಗತ. ನೀವು ಸಹ ಈ ಕ್ವಿಜ್ನಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಮತ್ತು ಎಷ್ಟು ಸರಿಯಾದ ಉತ್ತರಗಳನ್ನು ನೀಡಿದಿರಿ ಎಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಈಗ ನೇರವಾಗಿ ರಸಪ್ರಶ್ನೆ ಕಡೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕದ ದೊಡ್ಡ ದೇವಾಲಯ ಯಾವುದು? ಕುಕ್ಕೆ ಸುಬ್ರಹ್ಮಣ್ಯ, ನಂಜನಗೂಡು ಶ್ರೀಕಂಠೇಶ್ವರ, ಮೈಸೂರು ಚಾಮುಂಡಿ, ಧರ್ಮಸ್ಥಳ ಮಂಜುನಾಥ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ನಂಜನಗೂಡು ಶ್ರೀಕಂಠೇಶ್ವರ. ಮುಂದಿನ ಪ್ರಶ್ನೆ, ಕರ್ನಾಟಕದ ದೊಡ್ಡ ಮೃಗಾಲಯ ಯಾವುದು? ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ ಮೈಸೂರು, ಶಿವಮೊಗ್ಗ ಮೃಗಾಲಯ, ಬನ್ನೇರುಘಟ್ಟ ಮೃಗಾಲಯ, ಬೆಂಗಳೂರು ಮೃಗಾಲಯ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ ಮೈಸೂರು. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ಅರಮನೆ ಯಾವುದು? ಬೆಂಗಳೂರು ಅರಮನೆ, ಮೈಸೂರು ಅರಮನೆ, ಆನೆಗೊಂದಿ ಅರಮನೆ, ಕಿತ್ತೂರು ಅರಮನೆ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಮೈಸೂರು ಅರಮನೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ನಾಗರಿಕ ಉದ್ಯಾನವನ ಯಾವುದು? ಕಬ್ಬನ್ ಪಾರ್ಕ್, ಲಾಲ್ಬಾಗ್, ಬೃಂದಾವನ, ಅಗಡಿ ಪಾರ್ಕ್. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಕಬ್ಬನ್ ಪಾರ್ಕ್. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಿಲಾಶಾಸನ ಯಾವುದು? ಹಲ್ಮಿಡಿ ಶಾಸನ, ಹಲಸಿ ಶಾಸನ, ಹಾಲಗುಂದ, ತಾಳಗುಂದ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ತಾಳಗುಂದ ಶಾಸನ. ಮುಂದಿನ ಪ್ರಶ್ನೆ, ಕನ್ನಡದ ಶಾಸನಗಳ ಕುರಿತು ಸಂಪಾದಿಸಿ ಪ್ರಕಟಿಸಿದವರು ಯಾರು? ಬಿ.ಎಲ್. ರೈಸ್, ಎಫ್. ಕಿಟ್ಟೆಲ್, ಮೆಕಾಲೆ, ಹೇಸ್ಟಿಂಗ್ಸ್. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಬಿ.ಎಲ್. ರೈಸ್. ಮುಂದಿನ ಪ್ರಶ್ನೆ, ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ವಿಜಯನಗರದ ಯಾವ ರಾಜನಿಗೆ ನೀಡಲಾಗಿದೆ? 1ನೆಯ ಬುಕ್ಕರಾಯ, 2ನೆಯ ದೇವರಾಯ, ಕೃಷ್ಣ ದೇವರಾಯ, 1ನೆಯ ವೆಂಕಟ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಕೃಷ್ಣ ದೇವರಾಯ. ಮುಂದಿನ ಪ್ರಶ್ನೆ, ಬಸವಣ್ಣ ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಶಕ್ತಿ ವಿಶಿಷ್ಟಾದ್ವೈತ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ದ್ವಾಬ್ ಪ್ರದೇಶ ಯಾವ ನದಿಗಳ ನಡುವೆ ಇದೆ? ಕೃಷ್ಣ ಕಾವೇರಿ, ತುಂಗಭದ್ರಾ ಕೃಷ್ಣ, ಶರಾವತಿ ಗೋದಾವರಿ, ಶಿಂಷಾ ಶೀತ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ತುಂಗಭದ್ರಾ ಕೃಷ್ಣ. ಮುಂದಿನ ಪ್ರಶ್ನೆ, ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರಿಗೆ ನೀಡಲಾಗಿತ್ತು? ಇಮ್ಮಡಿ ಪುಲಿಕೇಶಿ,
ಹರ್ಷವರ್ಧನ, ಬಲ್ಲಾಳರಾಯ, ನೃಪತುಂಗ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ. ಮುಂದಿನ ಪ್ರಶ್ನೆ, ತ್ರೈ ಸಮುದ್ರ ತೋಯ ಪಿತಾವಹನ ಎಂಬ ಬಿರುದು ಯಾರು ಹೊಂದಿದ್ದರು? ಹಾಲ, ಶಿವಪ್ಪ ನಾಯಕ, ಗೌತಮಿ ಪುತ್ರ ಶಾತಕರ್ಣಿ, ವೆಂಕಟ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ. ಮುಂದಿನ ಪ್ರಶ್ನೆ, ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು? ಬೀದರ್, ಕಲಬುರ್ಗಿ, ವಿಜಯಪುರ, ಯಾದಗಿರಿ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಕಲಬುರ್ಗಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಕೃತಿಗಳಲ್ಲಿ ಯಾವುದನ್ನು ಕನಕದಾಸರು ರಚಿಸಿಲ್ಲ? ಹರಿಭಕ್ತಸಾರ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನ್ಯಾಯಾಮೃತ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ನ್ಯಾಯಾಮೃತ. ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು? ಬನವಾಸಿ, ಬಾದಾಮಿ, ಮಸ್ಕಿ, ಕೆಳದಿ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಬನವಾಸಿ. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದ ಆಧ್ಯಾತ್ಮಿಕ ಗುರುಗಳು ಯಾರು? ಪುರಂದರದಾಸ, ವಿದ್ಯಾರಣ್ಯ, ಕಬೀರ್ ದಾಸ, ವಚನಾನಂದ ಶ್ರೀ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ವಿದ್ಯಾರಣ್ಯ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪಿಸಲಾಯಿತು? ಕುದುರೆಮುಖ ರಾಷ್ಟ್ರೀಯ ಉದ್ಯಾನ, ಬನ್ನೇರುಘಟ್ಟ, ಬಂಡೀಪುರ, ನಾಗರಹೊಳೆ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ. ಮುಂದಿನ ಪ್ರಶ್ನೆ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಐಹೊಳೆ, ಹಲ್ಮಿಡಿ, ತಾಳಗುಂದ, ಹೊನಗುಂದ. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಮುಂದಿನ ಪ್ರಶ್ನೆ, ಕದಂಬ ವಂಶದ ಸ್ಥಾಪಕರು ಯಾರು? ಮುರುಗೇಶ್ ಶರ್ಮ, ಕಾಕುಸ್ಥವರ್ಮ, ಮಯೂರವರ್ಮ, ಡಾಲಿವರ್ಮ. ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಮಯೂರವರ್ಮ. ಮುಂದಿನ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಯಾರ ರಾಜ್ಯಭಾರದಲ್ಲಿ ದಿವಾನರಾಗಿದ್ದರು? ದೊಡ್ಡ ರಾಜ ಒಡೆಯರ್, ಕಾಂತರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯ ಚಾಮರಾಜೇಂದ್ರ ಒಡೆಯರ್. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮುಂದಿನ ಪ್ರಶ್ನೆ, ಕೃಷ್ಣರಾಜ ಸಾಗರದ ಬೃಂದಾವನ ನಿರ್ಮಾಣಕ್ಕೆ ಕಾರಣರಾದ ದಿವಾನರು ಯಾರು? ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್, ಕಾಂತರಾಜ ಅರಸ್, ಸದಾಶಿವಯ್ಯ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಮಿರ್ಜಾ ಇಸ್ಮಾಯಿಲ್. ಮುಂದಿನ ಪ್ರಶ್ನೆ, ತಲಕಾಡಿನ ಗಂಗರ ರಾಜ್ಯ ಲಾಂಛನ ಯಾವುದು? ಗಜ, ಸಿಂಹ, ಹುಲಿ, ವರಾಹ. ಸಮಯ ಶುರುವಾಗಿದೆ. ಟೈಮ್ ಅಪ್.
ಸರಿಯಾದ ಉತ್ತರ ಗಜ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ನಗರ ಕದಂಬ ರಾಜವಂಶದಿಂದ ಆಳಲ್ಪಟ್ಟಿದೆ? ಹೊನ್ನಾವರ, ಬಾಣಾವರ, ಬನವಾಸಿ, ಬಳ್ಳಾರಿ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಬನವಾಸಿ. ಮುಂದಿನ ಪ್ರಶ್ನೆ, ಚಾಲುಕ್ಯರ ಸೈನ್ಯವು ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ? ಚಾಲುಕ್ಯ ಸೇನೆ, ಕನ್ನಡ ಬಲ, ಕರ್ನಾಟಕ ಬಲ, ಜನಬಲ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಕರ್ನಾಟಕ ಬಲ. ಮುಂದಿನ ಪ್ರಶ್ನೆ, ಹಲ್ಮಿಡಿ ಶಾಸನವು ದೊರೆತಿರುವ ಸ್ಥಳ ಯಾವುದು? ಬೇಲೂರು, ಹಾಸನ ಜಿಲ್ಲೆ, ಸವಣೂರು, ಹಾವೇರಿ, ಬಾದಾಮಿ, ಬಾಗಲಕೋಟೆ ಜಿಲ್ಲೆ, ಸಂಡೂರು, ಬಳ್ಳಾರಿ. ಸಮಯ ಶುರುವಾಗಿದೆ. ಟೈಮ್ ಅಪ್. ಸರಿಯಾದ ಉತ್ತರ ಬೇಲೂರು, ಹಾಸನ ಜಿಲ್ಲೆಯಲ್ಲಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಹೆಸರಾಗಿರುವ ಸ್ಥಳ ಯಾವುದು? ಅಂಕೋಲಾ, ಶಿವಪುರ, ವಿದುರಾಶ್ವಥ, ಗದಗ. ಸಮಯ ಶುರುವಾಗಿದೆ. ಟೈಮ್ ಅಪ್. ವಿದುರಾಶ್ವಥ, ಇದು ಗೌರಿಬಿದನೂರು ತಾಲೂಕಿನಲ್ಲಿ ಬರುತ್ತದೆ. ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.